ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಅಮೆರಿಕಾನ ನಿರ್ಲಕ್ಷ್ಯ ಮಾಡಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಜಗತ್ತು ನೆಮ್ಮದಿಯಾಗಿ ತನ್ನ ಪಾಡಿಗೆ ತಾನಿದ್ದು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಮೆರಿಕಾದ ಒಂದೊಂದು ನಿರ್ಧಾರ ಕೂಡ ಜಗತ್ತಿನ ಮೇಲೆ ನಾನಾ ರೀತಿಯ ಪರಿಣಾಮಗಳನ್ನು ಬೀರ್ತಾ ಇರುತ್ತೆ. ಹೀಗಾಗಿ ಅಮೆರಿಕಾದ 3 ಅತಿ ದೊಡ್ಡ ಬೆಳವಣಿಗೆಗಳ ಬಗ್ಗೆ ನಿಮಗೆ ಇಲ್ಲಿ ತಿಳಿಸಬೇಕಿದೆ. ಅದರಲ್ಲಿ ಒಂದು, ಅಮೆರಿಕ ಅಧ್ಯಕ್ಷರ ಟ್ಯಾರಿಫ್ ಹುಚ್ಚಿಗೆ ಅಲ್ಲಿನ ನ್ಯಾಯಾಲಯ ಬ್ರೇಕ್ ಹಾಕಿದೆ. ಎರಡನೆಯದು, ಚೈನಾದ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಅಮೆರಿಕ ತರ್ತಿರೋ ವೀಸಾ ನೀತಿಯ ಬದಲಾವಣೆ ಭಾರತದ ಮೇಲೆ ಕೂಡ ಒಂದಷ್ಟು ನೆಗೆಟಿವ್ ಪರಿಣಾಮಗಳನ್ನು ಬೀರುತ್ತೆ. ಭಾರತದ ವಿದ್ಯಾರ್ಥಿಗಳಿನ ಮುಂದೆ ಅಮೆರಿಕದ ಕನಸು ಕಾಣೋದಕ್ಕೆ ಇದು ತಡೆ ಒಡ್ಡುತ್ತಾ ಇದೆ. ಇನ್ನು ಮೂರನೆಯದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಎಲನ್ ಮಸ್ಕ್ ಹನಿಮೂನ್ ಪೀರಿಯಡ್ ಮುಕ್ತಾಯವಾಗಿದೆ. ಮಸ್ಕ್ ಟ್ರಂಪ್ ಸರ್ಕಾರದಿಂದ ಹೊರ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅಮೆರಿಕದಲ್ಲಿ ಏನಾಗ್ತಾ ಇದೆ, ಅಲ್ಲಿನ 3 ಬೆಳವಣಿಗೆಗಳ ಪರಿಣಾಮ ಜಗತ್ತಿನ ಮೇಲೆ ಏನಾಗುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಆರಿಸಿ ಬಂದು ಮರುಕ್ಷಣದಿಂದಲೇ ಅಮೆರಿಕ ಒಂಥರ ಲೊನಾಟಿಕ್ ಅಂತಾರಲ್ಲ, ಹಾಗೆ ಆಡೋದಕ್ಕೆ ಶುರು ಮಾಡ್ತು. ಜಗತ್ತಿನ ಎಲ್ಲ ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಹೇರ್ತಾ ಹೋದ್ರು. ಅದು ಎಷ್ಟು ಹುಚ್ಚಾಗಿ ಟ್ಯಾರಿಫ್ ವಾರನ್ನ ಶುರು ಮಾಡಿದ್ರು ಅಂದ್ರೆ ಅಮೆರಿಕಾಗೆ ಏನಾಗಿದೆ ಅಂತ ಕೇಳುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಚೈನಾದ ಮೇಲೆ 125%, ಕೆನಡಾ, ಯುರೋಪಿಯನ್ ದೇಶಗಳ ಮೇಲೆ, ದಕ್ಷಿಣ ಅಮೆರಿಕಾದ ದೇಶಗಳ ಮೇಲೆ ಯಾರ್ಯಾರು ಕಣ್ಣಿಗೆ ಕಾಣ್ತಾರೆ ಅವ್ರ ಎಲ್ಲರ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕೋದಕ್ಕೆ ಶುರು ಮಾಡಿದ್ರು. ಭಾರತದ ಮೇಲೆ ಕೂಡ ಟ್ಯಾರಿಫ್ನ ಘೋಷಣೆ ಆಯಿತು. ಇದು ಅಮೆರಿಕಾದ ಜನರನ್ನ, ಅಲ್ಲಿನ ವ್ಯಾಪಾರಿಗಳನ್ನ ಕೂಡ ಆತಂಕಕ್ಕೀಡು ಮಾಡ್ತಾ ಹೋಯಿತು. ನಾವು ನ್ಯಾಷನಲ್ ಸೆಕ್ಯೂರಿಟಿಯನ್ನ ಗಮನದಲ್ಲಿಟ್ಟುಕೊಂಡು ಅಮೆರಿಕಾದ ಒಳಿತಿಗಾಗಿ ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದೀವಿ ಅಂತ ಟ್ರಂಪ್ ಏನೇ ಹೇಳ್ಕೊಂಡ್ರು, ಟ್ಯಾರಿಫ್ ಮುಂದಿನ ದಿನಗಳಲ್ಲಿ ಅಮೆರಿಕಾದ ಆರ್ಥಿಕತೆಯ ಮೇಲೆ ಹೊಡೆತ ಕೊಡುತ್ತೆ ಅನ್ನೋ ಥರದ ಆತಂಕಗಳು ಅಲ್ಲಿ ಹೆಚ್ಚಾಗ್ತಾ ಹೋದ್ವು. ಅಮೆರಿಕಾದ ಷೇರು ಮಾರುಕಟ್ಟೆ ಬಿದ್ದು ಹೋಯಿತು. ಡಾಲರ್ ಸಣ್ಣಗೊಮ್ಮೆ ಜರ್ಕ್ ಕೊಡ್ತು. ಹೀಗಾಗಿ ಅಲ್ಲಿನ ಟ್ರೇಡರ್ಸು ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿಯನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದರು. ಅಲ್ಲಿ ಸಾಕಷ್ಟು ತಮಾಷೆಗಳ ನಂತರ ನ್ಯಾಯಾಲಯ ತನ್ನ ತೀರ್ಪನ್ನು ಕೂಡ ಕೊಟ್ಟಿದೆ. ಅಲ್ಲಿ ಟ್ರಂಪ್ IEEPA ಅಂದ್ರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಅನ್ನು ಬಳಸಿ ನಾನಾ ದೇಶಗಳ ಮೇಲೆ ಸುಂಕ ಯುದ್ಧವನ್ನು ಆರಂಭ ಮಾಡಿದ್ರು. ಆದರೆ ಈ ಆಕ್ಟ್ ಅನ್ನ ತುಂಬಾ ಅಗತ್ಯ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳಿಗೆ ಬಳಸೋದಕ್ಕೆ ಮಾತ್ರ ಅಧ್ಯಕ್ಷರಿಗೆ ಅವಕಾಶ ಇದೆಯೇ ಹೊರತು ದೇಶದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂತಹ ವ್ಯಾಪಾರ ನೀತಿಗಳನ್ನು ರೂಪಿಸುವುದಕ್ಕೆ, ವ್ಯಾಪಾರ ನೀತಿಗಳನ್ನು ಏಕಾಏಕಿ ಬದಲಾಯಿಸಿ ಬಿಡೋದಕ್ಕೆ ಅಧ್ಯಕ್ಷರು ಈ ಇಂಟರ್ನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಅನ್ನ ತಮಗಿಷ್ಟ ಬಂದ ಹಾಗೆ ಬಳಸುವ ಹಾಗಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ದೇಶದ ಆರ್ಥಿಕತೆ ಮತ್ತು ವ್ಯಾಪಾರ ನೀತಿಗಳನ್ನು ನಿರೂಪಿಸುವಾಗ ಅಲ್ಲಿನ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೋಬೇಕು. ಸಂಸತ್ತಲ್ಲಿ ಆ ಬಗ್ಗೆ ಚರ್ಚೆಗಳಾಗಬೇಕು. ಅದು ಬಿಟ್ಟು ಅಧ್ಯಕ್ಷರೇ ಏಕಾಏಕಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿರುವ ನ್ಯಾಯಾಲಯ ಈ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಈ ಟ್ಯಾರಿಫ್ ಹೇರುವ ನಿರ್ಧಾರ ಅಸಂವಿಧಾನಿಕ, ಕಾನೂನುಬಾಹಿರ ಅಂತ ಅಮೆರಿಕಾದ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಹೇಳಿದೆ. ಇದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಧಿಕಾರಕ್ಕೇರಿದ 4 ತಿಂಗಳಲ್ಲಿ ಬೀಳ್ತಾ ಇರೋ ತಪರಾಕಿ. ಇನ್ನು ಟ್ರಂಪ್ ಸರ್ಕಾರ ತಮ್ಮ ಟ್ಯಾರಿಫ್ ನೀತಿಯನ್ನು ಮುಂದುವರಿಸಬೇಕು ಅಂದರೆ ಅಮೆರಿಕಾದ ಸಂಸತ್ತಲ್ಲಿ ಆ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಟ್ರಂಪ್ ಪರ ವಕೀಲರು ನ್ಯಾಯಾಲಯದಲ್ಲಿ ಒಂದು ಕಾಮಿಡಿ ಕೂಡ ಮಾಡಿದ್ದಾರೆ. ಈ ಟ್ಯಾರಿಫ್ ನೀತಿಯನ್ನು ಸಮರ್ಥಿಸಿಕೊಳ್ಳೋ ನಿಟ್ಟಲ್ಲಿ, ನೋಡಿ, ನಾವು ಟ್ಯಾರಿಫ್ ಹೇರ್ತೀವಿ ಅಂತ ಹೆದರಿಸಿದ ಕಾರಣಕ್ಕೇನೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಭಾವ್ಯ ಅಣು ಯುದ್ಧ ನಿಂತು ಹೋಗಿದೆ ಅಂತ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಯುದ್ಧ ಪೀಕಲ್ಲಿದ್ದಾಗ ನೀವು ಹೀಗೆ ಯುದ್ಧ ಮಾಡ್ಕೊಂಡಿದ್ರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ, ಯುದ್ಧ ನಿಲ್ಲಿಸಿ ವ್ಯಾಪಾರ ಹೆಚ್ಚು ಮಾಡ್ಕೊಳ್ಳಿ ಅಂತ ಟ್ರಂಪ್ ಹೇಳಿದ್ದಕ್ಕೆ ಭಾರತ ಪಾಕಿಸ್ತಾನಗಳು ಯುದ್ಧನ ನಿಲ್ಲಿಸಿದ್ವು. ಸೊ ಟ್ಯಾರಿಫ್ಗೆ ಯುದ್ಧ ನಿಲ್ಲಿಸೋ ಶಕ್ತಿ ಇದೆ ಅಂತ ಟ್ರಂಪ್ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಬಹುಶಃ ಈ ಟ್ಯಾರಿಫ್ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಿತ್ತು ಅನ್ನೋ ಕಾರಣಕ್ಕೇನೆ ನ್ಯಾಯಾಲಯಕ್ಕೆ ಈ ಬಗ್ಗೆ ಹೇಳೋದಿಕ್ಕಿರಲಿ ಅಂತಲೇ ಟ್ರಂಪ್ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡು ಬಂದ್ರು ಏನೋ. ಆದರೆ ಇಂಥದ್ದನ್ನೆಲ್ಲ ಕೇಳೋದಕ್ಕೆ, ನಂಬೋದಕ್ಕೆ ಅಮೆರಿಕಾದ ಇಂಟರ್ನ್ಯಾಷನಲ್ ಟ್ರೇಡ್ ಕೋರ್ಟ್ ಏನು ಪಾಕಿಸ್ತಾನನ? ನೀವಿಂಥ ಕತೆಗಳನ್ನು ನಮಗೆ ಹೇಳೋದಕ್ಕೆ ಬರಬೇಡಿ. ನಿಮ್ಮ ಜಿಯೋ ಪಾಲಿಟಿಕ್ಸನ್ನು ನೀವು ಇಟ್ಕೊಳ್ಳಿ. ಇಲ್ಲಿ ಅಮೆರಿಕಾದ ಸಂಸತ್ತನ್ನು ಮೀರಿ ನೀವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅಷ್ಟೇ ಅಂತ ಅಮೆರಿಕಾದ ನ್ಯಾಯಾಲಯ ಹೇಳಿದೆ. ಬಹುಶಃ ಇದೇ ಕಾರಣಕ್ಕೇನೆ ಅಮೆರಿಕ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ದೇಶ ಅಂತ ಕರೆಸ್ಕೊಳ್ಳೋದು. ಅಲ್ಲಿ ಅಧ್ಯಕ್ಷ ಡಿಕ್ಟೇಟರ್
ಆಗೋದಕ್ಕೆ ಅವಕಾಶ ಕಡಿಮೆ. ಇನ್ನು ಈ ತೀರ್ಪು ಭಾರತಕ್ಕೆ ಕೂಡ ಒಂಥರ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಯಾಕೆಂದ್ರೆ ಆಪಲ್ ಸೇರಿದಂತೆ ಇಲ್ಲಿನ ಸಾಕಷ್ಟು ಅಮೆರಿಕನ್ ಕಂಪನಿಗಳ ಮೇಲೆ ಟ್ರಂಪ್ ಅವರ ಒತ್ತಡ ಶುರುವಾಗಿತ್ತು. ಭಾರತದಲ್ಲಿ ನೀವು ತಯಾರಿ ಮಾಡಿ ಅಮೆರಿಕಾದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಅಮೆರಿಕ ಧಮಕಿ ಕೊಟ್ಟಿತ್ತು. ಆದ್ರೂ ಸಾಕಷ್ಟು ಉದ್ಯಮಿಗಳು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಈಗ ನ್ಯಾಯಾಲಯದ ತೀರ್ಪಿನಿಂದ ಅವರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಡೋ ಹಾಗಾಗ್ತಾ ಇದೆ. ಹಾಗೆ ಚೈನಾ ಕೂಡ ಸದ್ಯಕ್ಕೆ ಎದ್ದು ಆತದ್ವಾ ಟ್ಯಾರಿಫ್ ನಿಂದ ಮುಕ್ತಿ ಪಡ್ಕೊಳ್ಳೋ ಖುಷಿಯನ್ನ ಅನುಭವಿಸ್ತಾ ಇದೆ. ಆದ್ರೆ ಈ ಖುಷಿ ಹೆಚ್ಚು ದಿನ ಇರೋದಕ್ಕೆ ಟ್ರಂಪ್ ಆಡಳಿತ ಅವಕಾಶ ಕೊಡೋ ಹಾಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಸ್ಟಾಪ್ ಸಿಸಿಪಿ ವಿಸಾಸ್ ಆಕ್ಟ್ ಮೂಲಕ ಅಮೆರಿಕ ಚೈನಾ ವಿದ್ಯಾರ್ಥಿಗಳು ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡೋದಕ್ಕೆ ತಡೆ ಒಡ್ಡೋದಕ್ಕೆ ಮುಂದಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾ ತನ್ನ ವಿದ್ಯಾರ್ಥಿಗಳ ಮೂಲಕ ಕೂಡ ಬೇಹುಗಾರಿಕೆ ಮಾಡಿಸುತ್ತೆ ಅನ್ನೋದು ಅಮೆರಿಕಾದ ಆರೋಪ. ಚೈನಾದ ವಿದ್ಯಾರ್ಥಿಗಳು ಅಮೆರಿಕಾಗೆ ಬಂದು ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡ್ತಾ ಅಮೆರಿಕಾದ ಫಂಡಿಂಗ್ ಅಡಿಯಲ್ಲಿ ನಡೀತಿರೋ ಸಂಶೋಧನೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಅಮೆರಿಕಾದ ತಾಂತ್ರಿಕ ಅನ್ವೇಷಣೆಗಳನ್ನ ಅವರ ದೇಶಗಳಿಗೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅನ್ನೋದು ಅಮೆರಿಕ ಮಾಡ್ತಿರೋ ಆರೋಪ. ಹೀಗಾಗಿ ಅಮೆರಿಕಾದ ವಿಶ್ವವಿದ್ಯಾಲಯಗಳಿಗೆ ಚೈನಾದ ವಿದ್ಯಾರ್ಥಿಗಳು, ಅದರಲ್ಲೂ ಚೈನಾ ಕಮ್ಯುನಿಸ್ಟ್ ಪಕ್ಷದ ಜೊತೆ ಸಂಪರ್ಕದಲ್ಲಿರೋ ವಿದ್ಯಾರ್ಥಿಗಳ ಪ್ರವೇಶವನ್ನ ನಿರ್ಬಂಧಿಸೋ ನಿರ್ಧಾರವನ್ನ ಅಮೆರಿಕ ತಗೊಂಡಿದೆ. ಸದ್ಯಕ್ಕೆ ಅಮೆರಿಕಾದ ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಇರೋ ವಿದೇಶಿ ವಿದ್ಯಾರ್ಥಿಗಳು ಅಂದ್ರೆ ಅದು ಚೀನಿ ವಿದ್ಯಾರ್ಥಿಗಳು. ಅಮೆರಿಕಾದ ಒಟ್ಟು ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಚೈನಾದ ಪಾಲು 25%. ಸುಮಾರು 2,70,000 ಚೀನಿ ವಿದ್ಯಾರ್ಥಿಗಳು ಅಮೆರಿಕಾದ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿದ್ದಾರೆ ಅಂತ 2004ರ ಲೆಕ್ಕಾಚಾರಗಳು ಹೇಳ್ತಾ ಇವೆ. ಈ ವಿದ್ಯಾರ್ಥಿಗಳನ್ನ ವಾಪಸ್ಸು ಕಳುಹಿಸುವ ಮತ್ತು ಹೊಸ ವಿದ್ಯಾರ್ಥಿಗಳಿಗೆ ಅಮೆರಿಕಾಗೆ ಬರುವುದಕ್ಕೆ ಅವಕಾಶ ಕಲ್ಪಿಸದೇ ಇರುವ ನಿರ್ಧಾರವನ್ನ ಅಮೆರಿಕ ಕೈಗೊಳ್ಳುತ್ತಾ ಇದೆ ಅಂತ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಹೇಳಿದ್ದಾರೆ. ಇಲ್ಲಿ ಚೈನಾದ ವಿದ್ಯಾರ್ಥಿಗಳ ಕಾರಣಕ್ಕೆ ಅಮೆರಿಕಾದ ವಿಶ್ವವಿದ್ಯಾಲಯಗಳಿಗೆ ಪ್ರತಿ ವರ್ಷ ಸುಮಾರು $15 ಬಿಲಿಯನ್ ಆದಾಯ ಬರುತ್ತೆ. ಆದ್ರೆ ದೇಶದ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಈ $15 ಬಿಲಿಯನ್ ಆದಾಯ ಅನ್ನೋದು ದೊಡ್ಡದಲ್ಲ. ಚೈನಾ ವಿದ್ಯಾರ್ಥಿಗಳು ನಮ್ಮ ತಂತ್ರಜ್ಞಾನವನ್ನು ತಗೊಂಡು ಹೋಗೋದರ ಜೊತೆಗೆ ಇಲ್ಲಿ ಅಮೆರಿಕಾದ ವಿರುದ್ಧದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಅಲ್ಲಿನ ಕೆಲ ಸಂಸದರು ಆರೋಪ ಮಾಡಿದ್ದಾರೆ. ಇನ್ನು ಅಮೆರಿಕ ಇತ್ತೀಚೆಗೆ ಕಠಿಣ ವಲಸೆಯ ನೀತಿಗಳನ್ನ ಪಾಲಿಸ್ತಾ ಇದೆ. ಅಲ್ಲಿ ಪ್ಯಾಲೆಸ್ಟೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗಿಯಾದವರನ್ನು ಬಿಡಿ, ಸಣ್ಣ ಸಣ್ಣ ಟ್ರಾಫಿಕ್ ರೂಲ್ಸ್ ಅನ್ನು ಉಲ್ಲಂಘಿಸಿ ಸಿಕ್ಕಿಬಿದ್ದ ವಿದ್ಯಾರ್ಥಿಗಳನ್ನು ಕೂಡ ದೇಶದಿಂದ ಹೊರಹಾಕೋದಿಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಇನ್ನು ಅಲ್ಲಿನ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ವಿದ್ಯಾರ್ಥಿಗಳನ್ನು ತಗೊಳ್ಳದೇ ಇರುವ ಹಾಗೆ ಟ್ರಂಪ್ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಅಲ್ಲಿ ಕೂಡ 20% ಚೀನಿ ವಿದ್ಯಾರ್ಥಿಗಳಿರ್ತಾರೆ. ಈಗ ಹಾರ್ವರ್ಡ್ ವಿಶ್ವವಿದ್ಯಾಲಯ ಅಮೆರಿಕ ಸರ್ಕಾರದ ಈ ಆದೇಶದ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದೆ. ಈಗ ಚೈನಾ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವುದಿಲ್ಲ ಅನ್ನೋ ಅಮೆರಿಕಾದ ನಿಲುವು ಬರೀ ಚೀನಿಯರಿಗೆ ಮಾತ್ರ ಅಲ್ಲ, ಅಮೆರಿಕಾದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಬಯಸುವ ನಾನಾ ದೇಶಗಳ ವಿದ್ಯಾರ್ಥಿಗಳಿಗೂ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಸದ್ಯಕ್ಕೆ ಅಮೆರಿಕನ್ ಸ್ಟೂಡೆಂಟ್ ವೀಸಾಗೆ ಅರ್ಜಿ ಸಲ್ಲಿಸಿರುವ ಭಾರತೀಯ ವಿದ್ಯಾರ್ಥಿಗಳ ವೀಸಾ ಇಂಟರ್ವ್ಯೂಗಳನ್ನು ಕೂಡ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಮತ್ತು ಹೊಸ ಅರ್ಜಿಗಳನ್ನು ಸ್ವೀಕರಿಸ್ತಾ ಇಲ್ಲ. ಇದು ಭಾರತದ ವಿದ್ಯಾರ್ಥಿಗಳ ಅಮೆರಿಕ ಕನಸನ್ನು ಕೆಡಿಸ್ತಾ ಇದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ಆತ್ಮೀಯ, ಅವರ ಪಾಲಿನ ಹೀರೋ ಎಲನ್ ಮಸ್ಕ್ ಅಮೆರಿಕದ ಡೋಜ್ನಿಂದ ಹೊರಬಂದಿದ್ದಾರೆ ಅನ್ನೋ ವಿಷಯನ ಅವರೇ ತಮ್ಮ ಎಕ್ಸ್ ಖಾತೆಯ ಮೂಲಕ ಹೊರಹಾಕಿದ್ದಾರೆ. ಅಮೆರಿಕ ಸಂಸತ್ತಲ್ಲಿ ಇತ್ತೀಚೆಗೆ ಮಂಡನೆಯಾದ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅನ್ನು ವಿರೋಧಿಸಿ ಎಲನ್ ಮಸ್ಕ್ ಡೋಜ್ನಿಂದ ಹೊರ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅನ್ನೋದು 2017 ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಜಾರಿಗೆ ತಂದ ಟ್ಯಾಕ್ಸ್ ಕಟ್ಸ್ ಅಂಡ್ ಜಾಬ್ಸ್ ಆಕ್ಟ್ ನ ಮುಂದುವರಿದ ಭಾಗ. ಈ ಬ್ಯೂಟಿಫುಲ್ ಬಿಲ್ ಮೂಲಕ ಟ್ರಂಪ್ ಸರ್ಕಾರ ತೆರಿಗೆಯಲ್ಲಿ ಕಡಿತವನ್ನು ಘೋಷಿಸ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಬರೋ ಆದಾಯ ಕಡಿಮೆಯಾಗಿ ಸರ್ಕಾರದ ಖರ್ಚು ಹೆಚ್ಚಾಗ್ತಾ ಹೋಗೋದಾದ್ರೆ ಅಮೆರಿಕ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡೋದಿಕ್ಕೆ ಅಂತಲೇ ರಚನೆಗೊಂಡ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿಗೆ ಅರ್ಥ ಇರೋದಿಲ್ಲ. ಹೀಗಾಗಿ ಎಲನ್ ಮಸ್ಕ್ ರಾಜೀನಾಮೆ ಕೊಟ್ಟು ಹೊರಬರ್ತಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳು, ಚೈನಾ ಜೊತೆಗಿನ ಟ್ಯಾರಿಫ್ ಸಮರ ಹಾಗೂ ಇನ್ನಿತರ ಅಂತಾರಾಷ್ಟ್ರೀಯ ನೀತಿಗಳು ಎಲನ್ ಮಸ್ಕ್ ಅವರ ವ್ಯಾಪಾರದ ಮೇಲೆ ದುಷ್ಪರಿಣಾಮವನ್ನು ಬೀರುವ
ಸಾಧ್ಯತೆಗಳಿರುತ್ತವೆ. ಟ್ರಂಪ್ ಜೊತೆಗಿನ ದೋಸ್ತಿ, ಸರ್ಕಾರದಲ್ಲಿನ ಪಾಲುದಾರಿಕೆಯ ಕಾರಣಕ್ಕೆ ತಮ್ಮ ವ್ಯಾಪಾರಕ್ಕೆ ನಷ್ಟ ಉಂಟು ಮಾಡ್ಕೊಳ್ಳೋದಕ್ಕೆ ಮಸ್ಕ್ ಸಿದ್ಧ ಇಲ್ಲ. ನಿಜಾನೇ ಅಲ್ವೇ? ಟ್ರಂಪ್ ಸರ್ಕಾರ 4 ವರ್ಷ ಇರುತ್ತೆ. ಅದರಲ್ಲಿ ಈಗಾಗಲೇ 4 ತಿಂಗಳು ಮುಗಿದು ಹೋದವು. ಟ್ರಂಪ್ ನಂತರ ಕೂಡ ಮಸ್ಕ್ ಅವರ ವ್ಯಾಪಾರಗಳು ಮುಂದುವರಿಬೇಕು. ಸೊ ಎಲನ್ ಮಸ್ಕ್ ಡಾಜ್ನಿಂದ ಹೊರಬರುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ ಗೆಲ್ಲೋದಕ್ಕೆ ಕಾರಣ ಆಗಿದ್ದೇ ಮಸ್ಕು. ಈಗ ಮಸ್ಕ್ ಹಾಗೂ ಟ್ರಂಪ್ ಸಂಬಂಧ ಮಸುಕಾಗ್ತಾ ಇದೆ. ರಾಜಕಾರಣ ಅಂದರೆ ಹೀಗೆ ಇರಬೇಕು. ಅಲ್ಲಿ ಯಾವ ಸಂಬಂಧಗಳು ಶಾಶ್ವತ ಅಲ್ಲ. ಅದರಲ್ಲೂ ಅಮೆರಿಕಾದ ರಾಜಕಾರಣದಲ್ಲಿ ಯಾರೂ ಮಿತ್ರರೂ ಅಲ್ಲ, ಯಾರೂ ಶತ್ರುಗಳೂ ಅಲ್ಲ. ಇದು ಗೆಳೆಯರೆ ಅಮೆರಿಕಾದ 3 ಪ್ರಮುಖ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.